ಅಧಿಕೃತವಾಗಿ ಔಷಧಿಗಳು ಮಾರಾಟ ಆಗ್ತಾ ಇರುವಂಥದ್ದು, ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಅದು ಮಾರಾಟ ಆಗ್ತಾ ಇರುವಂಥದ್ದು, ಮತ್ತು ಏನು ಔಷಧಿಗಳ ಒಂದು ಗುಣಮಟ್ಟವನ್ನು ಅದನ್ನು ಪರಿಶೀಲನೆ ಮಾಡುವಂಥದ್ದು, ಅದೆಲ್ಲ ಅದನ್ನು ಮತ್ತು ಇಲ್ಲಿ ಯಾರು ಮ್ಯಾನುಫ್ಯಾಕ್ಚರ್ ತಯಾರಿಕೆ ಮಾಡೋರು ಆ ಘಟಕಗಳ ಮೇಲೆ ಸರಿಯಾದ ರೀತಿಯಲ್ಲಿ ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಆ ವರದಿಗಳು ಕೊಡುವಂಥದ್ದು, ಇದೆಲ್ಲ ಸ್ವಲ್ಪ ಇನ್ನೂ ಉನ್ನತ ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ಆಗಬೇಕು ಅನ್ನೋ ಉದ್ದೇಶ. ಅದಕ್ಕೋಸ್ಕರ ಇದು ಮಾಡಿದ್ದೀವಿ. ಕ್ಯಾಬಿನೆಟಲ್ಲಿ ಅದೇ ಆ ವಿಚಾರದ ಬಗ್ಗೆ ನಾವೆಲ್ಲ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಮುಖ್ಯಮಂತ್ರಿಯವರು ಅದ್ರ ಬಗ್ಗೆ ಮತ್ತು ಎಲ್ಲರೂ. ಯಾಕಂದರೆ ಇದು ಒಂದೊಂದು ಸಾವು ಕೂಡ ನಮಗೆ ಅದು ಲೋಪದೋಷದಿಂದ ಆದರೆ ಅದು ಒಂದು ರೀತಿ ಬಹಳ ಅದು ನಮ್ಮ ವ್ಯವಸ್ಥೆಗೆ ಒಂದು ಕೆಟ್ಟ ಹೆಸರು, ಅದು ಯಾರೇ ಆಗಿರ್ಬೋದು. ಅದಕ್ಕೋಸ್ಕರ ನಾವು ಅದಕ್ಕೆ ಸಹಿಸ್ಕೊಳ್ಳೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಆಗಬಾರ್ದು ಮತ್ತು ಅದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳಾಗಬೇಕು. ಮತ್ತು ಏನು ಔಷಧಿ ಗುಣಮಟ್ಟವನ್ನು ಅದನ್ನು ಯಾವ ರೀತಿಯಾಗಿ ಅದಕ್ಕೆ ನಾವು ನೋಡ್ಕೋಬೇಕು, ಹೇಗೆ ಮಾಡಬೇಕು ಅಂತ ಸ್ಪಷ್ಟವಾದಂಥ ಒಂದು ಅಭಿಪ್ರಾಯಗಳು ಕೂಡ ನೀವು ತೊಗೊಂಬರ್ಬೇಕು ಅಂತ ಏನು ಹೇಳಿದ್ದಾರೆ. ನಾವು ಮುಂದಿನ ಕ್ಯಾಬಿನೆಟಲ್ಲಿ ನಮ್ಮ ಏನು ನಿಗಮ ಇದೆ ನಮ್ಮದು ಈ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ನು, ಆ ನಿಗಮದ ಏನು ಈ ಟೆಂಡರ್ ಕರೆಯುವಂಥ ವಿಧಿವಿಧಾನಗಳಿದೆ ಅದ್ರ ಬಗ್ಗೆನೂ ಮಾರ್ಪಾಡುಗಳು ಮಾಡ್ತಾಯಿದ್ದೀವಿ. ಅದನ್ನು ನಾನು ಆ್ಯಕ್ಚುಲಿ ಅದು ಒಂದು ತಿಂಗಳ ಹಿಂದೆ ನಾನು ಪ್ರಪೋಸಲ್ ಮಾಡಿ ಕಳಿಸಿದ್ದೀವಿ. ಅದು FD ಇಲಾಖೆಯಲ್ಲಿ ಅದಿದೆ, ಪರಿಶೀಲನೆ ಮಾಡ್ತಾಯಿದ್ರು. ಈಗ ಬರೋ ಕ್ಯಾಬಿನೆಟ್ಗೆ ಅದನ್ನು ತೊಗೊಂಬರ್ತೀವಿ. ಸೊ ಏನಂದರೆ ಒಳ್ಳೆಯ ಕಂಪ್ನಿಗಳು ನಮ್ಮ ಟೆಂಡರ್ಗಳಲ್ಲಿ ಭಾಗವಹಿಸಬೇಕು, ಒಳ್ಳೆಯ ಗುಣಮಟ್ಟದ ಔಷಧಿಗಳು ಬರ್ತಕ್ಕಂಥದ್ದಕ್ಕೆ ನಾವು ಆ ಒಳ್ಳೆಯ ಕಂಪ್ನಿಗೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಟೆಸ್ಟಿಂಗ್ ಪ್ರೋಟೋಕಾಲ್ಸು ಸರಿಯಾಗಿರಬೇಕು. ಅದನ್ನು ನಾವು ಮತ್ತು ಇದನ್ನೆಲ್ಲವನ್ನು ಕೂಡ ಒಂದು ಒಳ್ಳೆಯ ಮೇಲ್ದರ್ಜೆಗೆ ತರಬೇಕು ಅಂತ ನಮ್ಮ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಕೂಡ ನಾವು ಸರಿಪಡಿಸ್ಕೊಳ್ಬೇಕಾಗಿದೆ. ಸೊ ಅದು ನಮ್ಮ ಔಷಧಿ ನಿಯಂತ್ರಕ ಇಲಾಖೆ, ಈ ಸರ್ಕಾರದ ನಿಗಮ, ಇದೆಲ್ಲವನ್ನು ಕೂಡ ಖಂಡಿತವಾಗಿ ಇದಕ್ಕೊಂದು ಕಾಯಕಲ್ಪ ನೀಡಬೇಕು ಅಂತ ನಾವು ಈಗ ಕುಟುಂಬಕ್ಕೆ ಪರಿಹಾರ ಕೊಡಬೇಕು. ಮತ್ತು ಟೆಸ್ಟಿಂಗ್ ಪ್ರೋಟೋಕಾಲ್ಸು ಸರಿಯಾಗಿರಬೇಕು. ಅದನ್ನು ನಾವು ಮತ್ತು ಇದನ್ನೆಲ್ಲವನ್ನು ಕೂಡ ಒಂದು ಒಳ್ಳೆಯ ಮೇಲ್ದರ್ಜೆಗೆ ತರಬೇಕು ಅಂತ ನಮ್ಮ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಕೂಡ ನಾವು ಸರಿಪಡಿಸ್ಕೊಳ್ಬೇಕಾಗಿದೆ. ಸೊ ಅದು ನಮ್ಮ ಔಷಧಿ ನಿಯಂತ್ರಕ ಇಲಾಖೆ, ಈ ಸರ್ಕಾರದ ನಿಗಮ, ಇದೆಲ್ಲವನ್ನು ಕೂಡ ಖಂಡಿತವಾಗಿ ಇದಕ್ಕೊಂದು ಕಾಯಕಲ್ಪ ನೀಡಬೇಕು ಅಂತ ನಾವು ಈಗ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಖಂಡಿತ ಪರಿಹಾರ ಕೊಡೋದ್ರಲ್ಲಿ ನಾವು ಈಗೆಲ್ಲ ವರದಿಗಳೆಲ್ಲ ಬಂದ್ಬಿಡ್ಲಿ ಏನಾಗ್ತದೆ. ಈಗಾಗಲೇ ಹಿಂದೆ ಮುಖ್ಯಮಂತ್ರಿ ಅವಾಗ ಘೋಷಣೆ ಮಾಡಿದರು ಅವರಿಗೆ 2 ಲಕ್ಷ ಕೊಡಬೇಕು ಅಂತ. ಅದರ ಪ್ರಕಾರ ಇದನ್ನು ಕೂಡ ಮಾಡ್ತೀವಿ. ಮತ್ತು ಈ ಎಲ್ಲ ವರದಿಗಳು ಬಂದ ನಂತರ ಯಾಕಂದರೆ ಆ ಕಂಪ್ನಿ ಕಡೆಯಿಂದ, ಯಾಕಂದರೆ ಇದು ಆ ಕಂಪನಿ ಸರಬರಾಜು ಮಾಡಿದೆ, ಅವ್ರ ಮೇಲೂ ನಾವು ಕ್ರಮ ತಗೊಂಡು ಅವ್ರ ಮುಖಾಂತರನೂ ನಾವು ಏನು ಮಾಡೋಕ್ಕೆ ಸಾಧ್ಯ ಅದನ್ನು ನಾವು ನೋಡಬೇಕಾಗ್ತದೆ. ಅದ್ರ ಬಗ್ಗೆ ಖಂಡಿತ ನನ್ನ ಒಂದು ನಾವು ಕೂಡ ವರದಿ ಆಧಾರದ ಮೇಲೆ ಮುಂದಿನ ಕ್ರಮ ತಗೊಂಡು. ಮಾಜಿ ಆರೋಗ್ಯ ಸಚಿವರಿಗೆ ಆಸ್ಪತ್ರೆಗೆ ಹೋಗಿದ್ರು, ನೀವು ಸ್ಪಾಟ್ ವಿಸಿಟ್ ಮಾಡಿಲ್ಲ, ಆಸ್ಪತ್ರೆಗೆ ಹೋಗಿಲ್ಲ, ಕುಟುಂಬಕ್ಕೆ ಸಾಂತ್ವನ ಹೇಳಿಲ್ಲ, ನೀವು ನಮ್ಮ ಜೊತೆ ಟೀಕೆ ಇಲ್ಲ. ಅದು ನಾವೇನಾಗಿತ್ತು ಅವಾಗ ಇದು ಗೊತ್ತಾಗಿದ್ದ ತಕ್ಷಣ ನಾನು ಉನ್ನತ ಮಟ್ಟದ ಟೀಮನ್ನು ಕಳಿಸಿದ್ದು ಅಲ್ಲಿಗೆ. ಅವ್ರು ಕಳಿಸಿದ ಮೇಲೆ ಸುಮಾರು ಜನ ಅಲ್ಲಿಂದ ಹೊರಗೆ ಹೋಗಿದ್ರು. ಮತ್ತು ಆ ಟೀಮ್ ನಮ್ಮದು ಹೋಗಿ ವರದಿನ ತೊಗೊಂಡು ಬಂದು ನಮಗೆಲ್ಲ ರಿಪೋರ್ಟು ಕೂಡ ಮಾಡಿದ್ರು. ಆ ರಿಪೋರ್ಟ್ ಆಧಾರದ ಮೇಲೆ ನಾವು ಎಲ್ಲ ಒಂದು ಚೆಕ್ ಮಾಡಿದ್ದೀವಿ. ಈಗ ಅದ್ರ ಮೇಲೆ ಕ್ರಮ ತೊಗೊಳ್ತಾ ಇದ್ದೀವಿ. ನಾನು ಕೂಡ ಹೋಗ್ತಾ ಇದ್ದೀನಿ ಎಲ್ಲ ವಿಷಯಗಳು, ಯಾಕಂದರೆ ಏನೇನು ಸುಮಾರು ಕ್ರಮಗಳು ತೊಗೊಳ್ಬೇಕಾಗಿದೆ ಇದೆಲ್ಲ ತೊಗೊಂಡು ನಾನು ಕೂಡ ಭೇಟಿ ಕೊಡ್ತೀನಿ. BJP ದೂರು ಕೊಟ್ಟಿದೆ, ಕೊಡಲಿ, ಒಳ್ಳೆಯದು. ನೋಡಿ ಇದ್ರ ಬಗ್ಗೆ ಯಾವುದು ಕೂಡ ಈಗಾಗಲೇ ಹೇಳಿದ್ದೀನಿ. ಕೇಳಿ ಈಗ ಅದ್ರ ಬಗ್ಗೆ ನಾನು ಯಾವುದೇ ರೀತಿಯಲ್ಲೂ ಕೂಡ ನಾವು ಇದನ್ನು ಲೋಕಾಯುಕ್ತರು ಕೂಡ ಯಾರಾದರೂ ತನಿಖೆ ಮಾಡೋದು ನಮಗೇನು ಭಿನ್ನಾಭಿಪ್ರಾಯ ಏನಿಲ್ಲ, ಯಾರಾದರೂ ಮಾಡಲಿ. ಯಾಕೆ ಅಂತ ಹೇಳಿದ್ರೆ ನಮಗೆ ಒಂದು ಮುಚ್ಚುಮರೆ ಮಾಡುವಂಥ ಪ್ರಶ್ನೆ ಬರಲ್ಲ, ಯಾವುದೇ ಸತ್ಯಾಂಶಗಳನ್ನು ಮುಚ್ಚಾಕುವಂಥ ಪ್ರಶ್ನೆನೇ ಇಲ್ಲ. ಮತ್ತು ಸತ್ಯವನ್ನು ಎತ್ತಿ ಹಿಡಿಬೇಕು ಮತ್ತು ಎಲ್ಲಿ ತಪ್ಪಾಗಿದೆ, ಎಲ್ಲಿ ಲೋಪಗಳಾಗಿದೆ ಅದನ್ನು ಖಂಡಿತವಾಗಿ ಸರಿಪಡಿಸ್ತಕ್ಕಂಥದ್ದು ಆಗಬೇಕು. ಮಾಜಿ ಆರೋಗ್ಯ ಸಚಿವರು ಕೂಡ ಅವ್ರಿಗೆ ಇಲಾಖೆ, ಅವರು ಹಿಂದೆ ಸಚಿವರಾಗಿ ಕೂಡ ಇದೇ ಇಲಾಖೆಗಳಿತ್ತು. ಅದರಿಂದ ಅವ್ರಿಗೂ ಕೂಡ ಗೊತ್ತಿದೆ ಏನೇನು ಸಮಸ್ಯೆಗಳಿದೆ ಅಂತ. ಕಾರಣದಿಂದ ಅದನ್ನು ಸರಿಪಡಿಸುವಂಥ ಕೆಲಸ ಇದೆ, ಅದನ್ನು ಖಂಡಿತ ನಾನು ಮಾಡ್ತೀನಿ. ಅಧಿಕೃತವಾಗಿ ಔಷಧಿಗಳು ಮಾರಾಟ ಆಗ್ತಾ ಇರುವಂಥದ್ದು, ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಅದು ಮಾರಾಟ ಆಗ್ತಾ ಇರುವಂಥದ್ದು, ಮತ್ತು ಏನು ಔಷಧಿಗಳ ಒಂದು ಗುಣಮಟ್ಟವನ್ನು ಅದನ್ನು ಪರಿಶೀಲನೆ ಮಾಡುವಂಥದ್ದು, ಅದನ್ನು ಮತ್ತು ಇಲ್ಲಿ ಯಾರು ಮ್ಯಾನುಫ್ಯಾಕ್ಚರ್ ತಯಾರಿಕೆ ಮಾಡೋರು ಆ ಘಟಕಗಳ ಮೇಲೆ ಸರಿಯಾದ ರೀತಿಯಲ್ಲಿ ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಆ ವರದಿಗಳು ಕೊಡುವಂಥದ್ದು, ಇದೆಲ್ಲ ಸ್ವಲ್ಪ ಇನ್ನೂ ಉನ್ನತ ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ಆಗಬೇಕು ಅನ್ನೋ ಉದ್ದೇಶ. ಅದಕ್ಕೋಸ್ಕರ ಇದು ಮಾಡಿದ್ದೀವಿ. ಕ್ಯಾಬಿನೆಟಲ್ಲಿ ಅದೇ ಆ ವಿಚಾರದ ಬಗ್ಗೆ ನಾವೆಲ್ಲ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಮುಖ್ಯಮಂತ್ರಿಯವರು ಅದ್ರ ಬಗ್ಗೆ ಮತ್ತು ಎಲ್ಲರೂ. ಯಾಕಂದರೆ ಇದು ಒಂದೊಂದು ಸಾವು ಕೂಡ ನಮಗೆ ಅದು ಲೋಪದೋಷದಿಂದ ಆದರೆ
ಅದು ಒಂದು ರೀತಿ ಬಹಳ ಅದು ನಮ್ಮ ವ್ಯವಸ್ಥೆಗೆ ಒಂದು ಕೆಟ್ಟ ಹೆಸರು, ಅದು ಯಾರೇ ಆಗಿರ್ಬೋದು. ಅದಕ್ಕೋಸ್ಕರ ನಾವು ಅದಕ್ಕೆ ಸಹಿಸ್ಕೊಳ್ಳೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಆಗಬಾರ್ದು. ಮತ್ತು ಅದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳಾಗಬೇಕು. ಮತ್ತು ಏನು ಔಷಧಿ ಗುಣಮಟ್ಟವನ್ನು ಅದನ್ನು ಯಾವ ರೀತಿಯಾಗಿ ಅದಕ್ಕೆ ನಾವು ನೋಡ್ಕೋಬೇಕು, ಹೇಗೆ ಮಾಡಬೇಕು ಅಂತ ಸ್ಪಷ್ಟವಾದಂಥ ಒಂದು ಅಭಿಪ್ರಾಯಗಳು ಕೂಡ ನೀವು ತೊಗೊಂಬರ್ಬೇಕು ಅಂತ ಏನು ಹೇಳಿದ್ದಾರೆ. ನಾವು ಮುಂದಿನ ಕ್ಯಾಬಿನೆಟಲ್ಲಿ ನಮ್ಮ ಏನು ನಿಗಮ ಇದೆ ನಮ್ಮದು, ಈ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ನು, ಆ ನಿಗಮದ ಏನು ಈ ಟೆಂಡರ್ ಕರೆಯುವಂಥ ವಿಧಿವಿಧಾನಗಳಿದೆ ಅದರ ಬಗ್ಗೆನೂ ಮಾರ್ಪಾಡುಗಳು ಮಾಡ್ತಾಯಿದ್ದೀವಿ. ಅದನ್ನು ನಾನು ಆ್ಯಕ್ಚುಲಿ ಅದು ಒಂದು ತಿಂಗಳ ಹಿಂದೆನೇ ನಾನು ಪ್ರಪೋಸಲ್ ಮಾಡಿ ಕಳಿಸಿದ್ದೀವಿ. ಅದು FD ಇಲಾಖೆಯಲ್ಲಿ ಅದಿದೆ, ಪರಿಶೀಲನೆ ಮಾಡ್ತಾಯಿದ್ರು. ಈಗ ಬರೋ ಕ್ಯಾಬಿನೆಟ್ಗೆ ಅದನ್ನು ತೊಗೊಂಬರ್ತೀವಿ. ಸೊ ಏನಂದರೆ ಒಳ್ಳೆಯ ಕಂಪ್ನಿಗಳು ನಮ್ಮ ಟೆಂಡರ್ಗಳಲ್ಲಿ ಭಾಗವಹಿಸಬೇಕು. ಒಳ್ಳೆಯ ಗುಣಮಟ್ಟದ ಔಷಧಿಗಳು ಬರ್ತಕ್ಕಂಥದ್ದಕ್ಕೆ ನಾವು ಆ ಒಳ್ಳೆಯ ಕಂಪ್ನಿಗೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಟೆಸ್ಟಿಂಗ್ ಪ್ರೋಟೋಕಾಲ್ಸು ಸರಿಯಾಗಿರಬೇಕು. ಅದನ್ನು ನಾವು ಮತ್ತು ಇದನ್ನೆಲ್ಲವನ್ನು ಕೂಡ ಒಂದು ಒಳ್ಳೆಯ ಮೇಲ್ದರ್ಜೆಗೆ ತರಬೇಕು ಅಂತ ನಮ್ಮ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಕೂಡ ನಾವು ಸರಿಪಡಿಸ್ಕೊಳ್ಬೇಕಾಗಿದೆ. ಸೊ ಅದು ನಮ್ಮ ಔಷಧಿ ನಿಯಂತ್ರಕ ಇಲಾಖೆ, ಈ ಸರ್ಕಾರದ ನಿಗಮ, ಇದೆಲ್ಲವನ್ನು ಕೂಡ ಖಂಡಿತವಾಗಿ ಇದಕ್ಕೊಂದು ಕಾಯಕಲ್ಪ ನೀಡಬೇಕು ಅಂತ ನಾವು ಈಗ ಮೃತರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು. ಮತ್ತು ಟೆಸ್ಟಿಂಗ್ ಪ್ರೋಟೋಕಾಲ್ಸು ಸರಿಯಾಗಿರಬೇಕು. ಅದನ್ನು ನಾವು ಮತ್ತು ಇದನ್ನೆಲ್ಲವನ್ನು ಕೂಡ ಒಂದು ಒಳ್ಳೆಯ ಮೇಲ್ದರ್ಜೆಗೆ ತರಬೇಕು ಅಂತ ನಮ್ಮ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಕೂಡ ನಾವು ಸರಿಪಡಿಸ್ಕೊಳ್ಬೇಕಾಗಿದೆ. ಸೊ ಅದು ನಮ್ಮ ಔಷಧಿ ನಿಯಂತ್ರಕ ಇಲಾಖೆ, ಈ ಸರ್ಕಾರದ ನಿಗಮ, ಇದೆಲ್ಲವನ್ನು ಕೂಡ ಖಂಡಿತವಾಗಿ ಇದಕ್ಕೊಂದು ಕಾಯಕಲ್ಪ ನೀಡಬೇಕು ಅಂತ ನಾವು ಈಗ ಮೃತರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಖಂಡಿತ ಪರಿಹಾರ ಕೊಡೋದ್ರಲ್ಲಿ ನಾವು ಈಗೆಲ್ಲ ವರದಿಗಳೆಲ್ಲ ಬಂದ್ಬಿಡ್ಲಿ, ಏನಾಗ್ತದೆ, ಈಗಾಗಲೇ ಹಿಂದೆ ಮುಖ್ಯಮಂತ್ರಿ ಅವರು ಘೋಷಣೆ ಮಾಡಿದರು ಅವರಿಗೆ 2 ಲಕ್ಷ ಕೊಡಬೇಕು ಅಂತ. ಅದರ ಪ್ರಕಾರ ಇದನ್ನು ಕೂಡ ಮಾಡ್ತೀವಿ. ಮತ್ತು ಈ ಎಲ್ಲ ವರದಿಗಳು ಬಂದ ನಂತರ, ಯಾಕಂದರೆ ಆ ಕಂಪನಿ ಕಡೆಯಿಂದ, ಯಾಕಂದರೆ ಇದು ಆ ಕಂಪನಿಯ ಸರಬರಾಜು ಮಾಡಿದೆ, ಅವ್ರ ಮೇಲೂ ನಾವು ಕ್ರಮ ತಗೊಂಡು ಅವ್ರ ಮುಖಾಂತರನೂ ನಾವು ಏನು ಮಾಡೋಕ್ಕೆ ಸಾಧ್ಯ ಅದನ್ನು ನಾವು ನೋಡಬೇಕಾಗ್ತದೆ. ಅದ್ರ ಬಗ್ಗೆ ಖಂಡಿತ ನಾವು ಕೂಡ ವರದಿ ಆಧಾರದ ಮೇಲೆ ಮುಂದಿನ ಕ್ರಮ ತಗೊಂಡು. ಮಾಜಿ ಆರೋಗ್ಯ ಸಚಿವರಿಗೆ ಆಸ್ಪತ್ರೆಗೆ ಹೋಗಿದ್ರು, ನೀವು ಸ್ಪಾಟ್ ವಿಸಿಟ್ ಮಾಡಿಲ್ಲ, ಆಸ್ಪತ್ರೆಗೆ ಹೋಗಿಲ್ಲ, ಕುಟುಂಬಕ್ಕೆ ಸಾಂತ್ವನ ಹೇಳಲಿಲ್ಲ, ನೀವು ನಮ್ಮ ಜೊತೆ ಟೀಕೆ ಇಲ್ಲ. ಅದು ನಾವೇನಾಗಿತ್ತು ಅವಾಗ ಇದು ಗೊತ್ತಾಗಿದ್ದ ತಕ್ಷಣ ನಾನು ಉನ್ನತ ಮಟ್ಟದ ಟೀಮನ್ನು ಕಳಿಸಿದ್ದು ಅಲ್ಲಿಗೆ. ಅವ್ರು ಕಳಿಸಿದ ಮೇಲೆ ಸುಮಾರು ಜನ ಅಲ್ಲಿಂದ ಹೊರಗೂ ಹೋಗಿದ್ರು. ಮತ್ತು ಆ ಟೀಮ್ ನಮ್ಮದು ಹೋಗಿ ವರದಿನ ತೊಗೊಂಡು ಬಂದು ನಮಗೆಲ್ಲ ರಿಪೋರ್ಟು ಕೂಡ ಮಾಡಿದ್ರು. ಆ ರಿಪೋರ್ಟ್ ಆಧಾರದ ಮೇಲೆ ನಾವು ಎಲ್ಲ ಒಂದು ಚೆಕ್ ಮಾಡಿದ್ದೀವಿ. ಈಗ ಅದನ್ನ ಕ್ರಮ ತೊಗೊಳ್ತಾ ಇದ್ದೀವಿ. ನಾನು ಕೂಡ ಹೋಗ್ತಾ ಇದ್ದೀನಿ ಎಲ್ಲ ವಿಷಯಗಳು, ಯಾಕಂದರೆ ಏನೇನು ಸುಮಾರು ಕ್ರಮಗಳು ತೊಗೊಳ್ಬೇಕಾಗಿದೆ ಎಲ್ಲ ತೊಗೊಂಡು ನಾನು ಕೂಡ ಭೇಟಿ ಕೊಡ್ತೀನಿ. BJP ಲೋಕಾಯುಕ್ತ ದೂರು ಕೊಟ್ಟಿದೆ, ಕೊಡಲಿ, ಒಳ್ಳೆಯದು. ನೋಡಿ, ಇದ್ರ ಬಗ್ಗೆ ಯಾವುದು ಕೂಡ ಈಗಾಗಲೇ ಹೇಳಿದ್ದೀನಿ. ಈಗ ಅದ್ರ ಬಗ್ಗೆ ನಾನು ಯಾವುದೇ ರೀತಿಯಲ್ಲೂ ಕೂಡ ನಾವು ಇದನ್ನು ಲೋಕಾಯುಕ್ತರು ಕೂಡ ಯಾರಾದರೂ ತನಿಖೆ ಮಾಡೋದು ನಮಗೇನು ಭಿನ್ನಾಭಿಪ್ರಾಯ ಏನಿಲ್ಲ, ಯಾರಾದರೂ ಮಾಡಲಿ. ಯಾಕೆಂತ ಹೇಳಿದ್ರೆ ನಮಗೆ ಒಂದು ಮುಚ್ಚುಮರೆ ಮಾಡುವಂಥ ಪ್ರಶ್ನೆ ಬರಲ್ಲ, ಯಾವುದೇ ಸತ್ಯಾಂಶಗಳನ್ನು ಮುಚ್ಚಾಕುವಂಥ ಪ್ರಶ್ನೆನೇ ಇಲ್ಲ. ಮತ್ತು ಸತ್ಯವನ್ನು ಎತ್ತಿಡಿಬೇಕು, ಮತ್ತು ಎಲ್ಲಿ ತಪ್ಪಾಗಿದೆ, ಎಲ್ಲಿ ಲೋಪಗಳಾಗಿದೆ ಅದನ್ನು ಖಂಡಿತವಾಗಿ ಸರಿಪಡಿಸ್ತಕ್ಕಂಥದ್ದು ಆಗಬೇಕು. ಮಾಜಿ ಆರೋಗ್ಯ ಸಚಿವರು ಕೂಡ ಅವರು ಹಿಂದೆ ಸಚಿವರಾಗಿ ಕೂಡ ಇದೇ ಇಲಾಖೆಗಳಿತ್ತು. ಅದರಿಂದ ಅವ್ರಿಗೂ ಕೂಡ ಗೊತ್ತಿದೆ ಏನೇನು ಸಮಸ್ಯೆಗಳಿದೆ ಅಂತ. ಕಾರಣದಿಂದ ಅದನ್ನು ಸರಿಪಡಿಸುವಂಥ ಕೆಲಸ ಇದೆ, ಅದನ್ನು ಖಂಡಿತ ನಾನು ಮಾಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.